ಬಿಜೆಪಿಯಲ್ಲಿ ಅಡ್ಡ ಮತದಾನ ಮಾಡಿದವರು ಯಾರು? ಸದ್ಯ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಉತ್ತರ ಹುಡುಕುವಂತ ಪ್ರಯತ್ನವನ್ನ ಬಿಜೆಪಿಯ ನಾಯಕತ್ವ ಮಾಡ್ತಾ ಇದೆ. ಈ ಮಧ್ಯೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಅಡ್ಡ ಮತದಾನ ಮಾಡಿದವರು ದುಡ್ಡು ತಕೊಂಡು ಅಡ್ಡ ಮತದಾನ ಮಾಡಿದ್ದಾರೆ. 5 ರಿಂದ 10 ಕೋಟಿ ರೂಪಾಯಿ ಪಡ್ಕೊಂಡಿದ್ದಾರೆ ಒಬ್ಬೊಬ್ರು. ಡಿ.ಕೆ. ಶಿವಕುಮಾರ್ ಅವರ ಜಾಯಮಾನವೇ ದುಡ್ಡು ಮತ್ತು ತೋಳ್ಬಲದ ಜಾಯಮಾನ. ಅಡ್ಡ ಮತದಾನಕ್ಕೆ ಕೊಟ್ಟ ದುಡ್ಡು ಎಲ್ಲಿಂದ ಬಂತು ಅಂತ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಭ್ರಷ್ಟಾಚಾರದ ಪಿತಾಮಹ ಈ ಡಿ.ಕೆ. ಶಿವಕುಮಾರ್. ಪಕ್ಷಕ್ಕೆ ಯಾರು ದ್ರೋಹ ಮಾಡಿದ್ರು ಅವರಿಗೆ ಪಾಠ ಕಲಿಸ್ತೀವಿ. ನಮ್ಮ ಶಾಸಕರು ಸುಮ್ಮನೆ ವೋಟ್ ಹಾಕಿಲ್ಲ, 5 ರಿಂದ 10 ಕೋಟಿ ರೂಪಾಯಿ ತೆಗೆದುಕೊಂಡು ವೋಟ್ ಹಾಕಿದ್ದಾರೆ ಅಂತ ಆರ್ ಅಶೋಕ್ ಒಪ್ಕೊಂಡಿರೋದು. ಡಿ.ಕೆ. ಶಿವಕುಮಾರ್ ಅಂತಂದರೆ ಅವ್ರ ಜಾಯಮಾನನೇ ಅದೇ ರೀತಿ ಬಂದ್ಬಿಟ್ಟಿದೆ. ಅವ್ರು ಸಣ್ಣ ವಯಸ್ಸಿಂದನೂ ಕೂಡ ಮಜಲ್ ಪವರು, ಮನಿ ಪವರಲ್ಲೇ ಬಂದಿರೋರು. ಅದರಿಂದ ಅವ್ರನ್ನ ಹೆಂಗೆ ಎದುರಿಸ್ಬೇಕು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಯೋಚನೆ ಮಾಡ್ತೀನಿ. ಈ ಕುದುರೆ ವ್ಯಾಪಾರ ಮಾಡಿ ಅವರು ಅಧಿಕಾರ ಇದೆ ಅಂತೇಳಿ ಕುದುರೆ ವ್ಯಾಪಾರ ಮಾಡಿ ಹಣ ಕೊಟ್ಟು ನಾವು ಭ್ರಷ್ಟಾಚಾರ ಇಲ್ಲದ ಸರ್ಕಾರ ಕೊಡ್ತೀನಿ ಅಂದರೆ ಸಿದ್ದರಾಮಯ್ಯ ಭ್ರಷ್ಟಾಚಾರ ಮಾಡಿ ಸರ್ಕಾರದಲ್ಲಿ ಇದ್ದರು. ಇವರು ಬಂದ ಮೇಲೆ ಭ್ರಷ್ಟಾಚಾರದ ಇಲ್ಲದ ಸರ್ಕಾರ ಕೊಡ್ತೀನಿ ಅಂದರು. ಅಂದರೆ ಸಿದ್ದರಾಮಯ್ಯನವ್ರಿಗೆ ಟ್ಯಾಂಕ್ ಕೊಟ್ಟವ್ರು ಇವರು. ಅದರಿಂದ ಇವರು ಭ್ರಷ್ಟಾಚಾರ ಮೊದಲನೇ ದಿನವೇ ಗೊತ್ತಾಗ್ಬಿಡ್ತಲ್ಲ ಇವರು ಭ್ರಷ್ಟಾಚಾರ. ಎಲ್ಲರಿಗೂ ದುಡ್ಡು ಕೊಟ್ಟಿದ್ದಾರೆ, 5 ಕೋಟಿ 10 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಎಲ್ಲಿಂದ ಬಂತು ಇವೆಲ್ಲ? ಅಂದರೆ ಭ್ರಷ್ಟಾಚಾರದ ಪಿತಾಮಹರು ಇವರೆಲ್ಲ. ಯಾರು ಪಾರ್ಟಿಗೆ ಮೋಸ ಮಾಡಿದ್ದಾರೆ, ದ್ರೋಹ ಬಗೆದಿದ್ದಾರೆ, ಅವರು ಎಲ್ಲೇ ಇದ್ದರೂ ಕೂಡ ಅವರಿಗೆ ಬುದ್ಧಿ ಕಲಿಸ್ತೀರಿ, ಬಿಡಲ್ಲ. ಇನ್ನೊಂದು ಸರಿ ಅವ್ರ ಜನ್ಮದಲ್ಲಿ ಈ ಥರ ಹಲ್ಕ ಕೆಲಸವನ್ನು ಮಾಡಬಾರ್ದು. ಯಾರು ಮಾಡಿದಾರೋ ಅವ್ರ ಹೆಸರುಗಳು ಬರ್ತಾ ಇಲ್ಲ, ಮರೆದಿದ್ದವರ ಹೆಸರುಗಳು ಎಲ್ಲ ಮಿಕ್ಸ್ ಮಾಡಿ ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಲ್ಲ. ನಮ್ಮೆಲ್ಲ ಶಾಸಕರಿಗೂ ನಾನು ಹೇಳ್ತೀನಿ, ಆ ಥರ ಯಾರು ತಲೆ ಕೆಡ್ಸ್ಕೊಳೋದು ಬೇಡ. ರಿಯಲ್ಲಾಗಿ ಯಾರು ಮಾಡಿದ್ದಾರೆ ಅವರು ಸೆರಗಿನಲ್ಲಿ ಕೆಂಡ ಮಡ್ಚಂಗೆ ಎಂದಿದ್ರು ಕೆಂಡ ಸುಟ್ಟು ಆಚೆ ಬಂದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.